ನಿಮ್ಮ ಆನ್ಸಿಸ್ಟರ್ಸು ತುಂಬಾ ಲಕ್ಕಿ, ವರ್ಷಕ್ಕೊಂದ್ಸತಿ ಪಕ್ಷದ ನೆಪದಲ್ಲಿ ಅಮೆರಿಕ ಟೂರ್ ಹೊಡಿತಾರೆ. ಈ ತರ ಕಮೆಂಟ್ಸ್ಗಳು ಓದಕ್ಕೆ ಮಜವಾಗಿರುತ್ತೆ. ಸುನಿಲ್ ಅವ್ರ ಆನ್ಸಿಸ್ಟರ್ಸ್ಗೆ, ಅವ್ರ ಅಜ್ಜಿ ತಾತಾಗೆಲ್ಲ ಸುನಿಲ್ ಅವ್ರ ಚಿಕ್ಕಪ್ಪ ಇಂಡಿಯಾದಲ್ಲೇ ಕಾರ್ಯ ಮಾಡ್ತಾರೆ. ನಮ್ಮ ಮಾವ ಅವರು 5 ವರ್ಷದ ಹಿಂದೆ ತೀರ್ಕೊಂಡ ಮೇಲಿಂದ ಮಗ ಆಗಿ ಸುನಿಲ್ ಈ ಕಾರ್ಯ ಮಾಡಬೇಕು, ನಾವ್ ಇಲ್ಲೇ ಇರೋದ್ರಿಂದ ಇಲ್ಲೇ ಅದನ್ನ ಮಾಡ್ತೀವಿ. ಇದು ಒಂದು ಕಾರಣ ಅನ್ಸುತ್ತೆ. ನಮ್ಮ ಹಿಂದಿನ ಕಾಲದವರೆಲ್ಲ ವಂಶೋದ್ಧಾರಕ ಬೇಕೇ ಬೇಕು ಅಂತ ಸ್ವಲ್ಪ ತುಂಬಾ ಸ್ಟ್ರೆಸ್ ಮಾಡ್ತಾ ಇದ್ದಿದ್ದು. ಮಗ ಮಾತ್ರ ಈ ಕಾರ್ಯಗಳೆಲ್ಲ ಮಾಡಬೇಕು ಅನ್ನೋ ಕನ್ಸೆಪ್ಷನ್ಸ್ ಇದೆಯಲ್ಲ, ಅದಕ್ಕೇನೋ ಒಬ್ಬೊಬ್ರದ್ದು ಒಂಥರ ನಂಬಿಕೆಗಳು. ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಕಡೆ ಈ ತರ ಪದ್ಧತಿ ಇದ್ರೆ ಮಹಾಲಯ ಅಮಾವಾಸ್ಯೆ ದಿವಸ ಹಿರೀಕರನ್ನೆಲ್ಲ ನೆನೆಸ್ಕೊಂಡು ಅವ್ರಿಗೆ ತರ್ಪಣ ಬಿಟ್ಟು ಇನ್ನೇನಾದ್ರೂ ಕಾರ್ಯಗಳಿದ್ರೆ ಅದನ್ನ ಮಾಡಿ ಅವ್ರ ಆಶೀರ್ವಾದ ಪಡ್ಕೋಬೇಕಂತೆ. ದೇವ್ರ ಆಶೀರ್ವಾದ ಜೊತೆಗೆ ನಮ್ಮ ಹಿರೀಕರ ಆಶೀರ್ವಾದನೂ ತುಂಬಾ ಇಂಪಾರ್ಟೆಂಟ್. ಮನೇಲಿ ಮದ್ವೆ ಇದ್ರೆ ಮದ್ವೆಗ್ ಮುಂಚೆನೂ ಇದೊಂದು ಕಾರ್ಯ ಇರುತ್ತೆ ನಮ್ದು. ಅವಾಗ ಎಡೆಗೆ ನಾವು ನಾನ್ ವೆಜ್ ಮಾಡ್ತೀವಿ. ಮೊನ್ನೆ ಮದ್ವೆಗೆ ಹೋಗಿದ್ವಲ್ಲ, ಅವಾಗ ಉತ್ಸವ ಅದನ್ನ ನೋಡ್ಕೊಂಡ್ಬಂದು ಅವಾಗ ನಾನ್ ವೆಜ್ ಮಾಡಿದ್ರಲ್ಲ, ಇವಾಗ ಯಾಕೆ ವೆಜ್ ಮಾಡ್ತಾ ಇದ್ದೀರಾ, ನಾನ್ ವೆಜ್ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಇಲ್ಲ ಕಣೋ, ಈ ಹಬ್ಬಕ್ಕೆ ನಮ್ ಕಡೆ ಎಲ್ಲ ವೆಜ್ಜೇ ಮಾಡೋದು, ಮುಂದಕ್ಕೆ ನಮ್ಗೆ ನೀನೇ ಮಾಡ್ಬೇಕು ಅಂತ ಹೇಳಿದ್ದು ಆಯ್ತು. ಸಂಡೇ ಇದ್ದಿದ್ರಿಂದ ಎಲ್ಲಾರ್ದು ಇನ್ವಾಲ್ವ್ಮೆಂಟ್ ಇತ್ತು ಮನೇಲಿ. ಪ್ರತಿ ವರ್ಷ ಪಕ್ಷದಲ್ಲಿ ನಮ್ಮ ತಮ್ಮ ಅವರು ಬರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ಕಾರ್ಯನ ನಮ್ಮ ಮನೇಲೆ ಮಾಡ್ತೀವಿ. ಆದ್ರೆ ನಮ್ಮ ತಂದೆ ಮನೆ ಕಡೆ ಯಾರು ರೀಸೆಂಟ್ ಆಗಿ ತೀರೋಗಿದ್ರಿಂದ ನಮ್ಮ ತಮ್ಮ ಅವರು ಇದನ್ನ ಮಾಡಂಗಿರ್ಲಿಲ್ಲ, ಅವರು ಬರಂಗೂ ಇರ್ಲಿಲ್ಲ. ಫ್ಯಾಮಿಲಿ ಬಿಟ್ಟು ಬೇರೆಯವ್ರನ್ನ ಕರಿಯಂಗೂ ಇಲ್ಲ ಅದಕ್ಕೆ ಒಂಥರ ಏನೋ ಮನೆ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಈ ಸತಿ. ತರ್ಪಣ ಬಿಡೋದು ಅದೆಲ್ಲ ಪುರೋಹಿತರ ಮನೆಗೆ ಹೋಗಿ ಮುಗಿಸ್ಕೊಂಡ್ ಬರ್ತೀವಿ. ಯಾಕಂದ್ರೆ ಅವರು ತುಂಬಾ ಬಿಸಿ. ಫಸ್ಟ್ ಇಯರ್ ಮನೆಗೆ ಬಂದಿದ್ರು, ಅದಾದ್ಮೇಲಿಂದ ತುಂಬಾ ಬಿಸಿ ಇದೀನಿ, ಇಲ್ಲೇ ಬಂದ್ಬಿಡಿ ಅಂತಾರೆ. ಸೊ ಅಲ್ಲೇ ಹೋಗಿ ಮುಗಿಸ್ಕೊಂಡ್ ಬಂದು ಆಮೇಲೆ ಮನೆಗೆ ಬಂದು ಎಡೆ ಹಾಕ್ತೀವಿ.